ಹಾಯ್ ವಿವರ್ಸ್, ಇವತ್ತು ನಾವು ಈ ಗ್ರೀನ್ ಗ್ರಾಮಿನ ಲಡ್ಡುನ ಮಾಡೋಣ. ಹೆಸರು ಕಾಳಿನಿಂದ ಉಂಡೆಗಳನ್ನ ಮಾಡೋಣ. ನಾನಿಲ್ಲಿ 1 kgಯಷ್ಟು ಹೆಸರು ಕಾಳನ್ನು ಬಟ್ಟೆಯಿಂದ ಒರೆಸ್ಬಿಟ್ಟು ತಗೊಂಡಿದ್ದೀನಿ. ಏನಾದರೂ ಧೂಳಿದ್ರೆ ಹೋಗಲಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ನೀಟಾಗಿ ಒರೆಸ್ಬಿಟ್ಟು ತಗೊಂಡಿದ್ದೀನಿ. ಈ ಹೆಸರು ಕಾಳನ್ನು ಚೆನ್ನಾಗಿ ಘಮ ಬರೋವರೆಗೂ, ಈ ಹೆಸರು ಕಾಳಿನ ಬಣ್ಣ ಬದಲಾಗೋವರೆಗೂ ಇದನ್ನು ಚೆನ್ನಾಗಿ ನಾವು ಹುರ್ಕೋಬೇಕು. ನೋಡಿ, ಹೆಸರು ಕಾಳು ಈ ರೀತಿ ಕಲರ್ ಚೇಂಜ್ ಆಗಬೇಕು, ಸ್ವಲ್ಪ ಬ್ರೌನಿಷ್ ಮೇಲೆ ಬರಬೇಕು. ಈ ಟೈಮಲ್ಲಿ ನಾವು ಗ್ಯಾಸನ್ನು ಆಫ್ ಮಾಡಿ ಈ ಹೆಸರು ಕಾಳನ್ನು ಈಗ ಬೇರೆ ತಟ್ಟೆಗೆ ತೆಗೆದುಬಿಟ್ಟು ಇದು ಆರೋವರೆಗೂ ಇದನ್ನು ಬಿಟ್ಬಿಡೋಣ. ಅಂದರೆ ಈ ಪೂರ್ತಿಯಾದ ಹೆಸರು ಕಾಳು ಬಿಸಿಯಾಗಿರುತ್ತಲ್ವ, ಇದು ಪೂರ್ತಿಯಾಗಿ ತಣ್ಣಗಾಗಬೇಕು. ಇದು ತಣ್ಣಗಾದ್ಮೇಲೆ ಇದನ್ನು ಫ್ಲೋರ್ ಮಾಡಿಸ್ಕೊಂಡು ಬರಬೇಕು, ಅಥವಾ ಮಿಕ್ಸಿಯಲ್ಲಿ ಕೂಡ ನೀವು ಪುಡಿ ಮಾಡಿ ಜರಡಿ ಹಿಡ್ಕೋಬೋದು. ಈ ರೀತಿ ನೈಸಾಗಿ ಪುಡಿ ಆಗಿರಬೇಕು. ಈಗ ನಾನು ಒಂದು ಪ್ಯಾನ್ಗೆ ನಾನು ಮಾಡಿಕೊಂಡಿರುವಂಥ ಈ ಹೆಸರು ಕಾಳಿನ ಹಿಟ್ಟನ್ನು ಅಳತೆ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. 4.25 ಬಟ್ಲಷ್ಟು ಹೆಸರು ಕಾಳಿನ ಹಿಟ್ಟು ಬಂದಿದೆ. ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ತೀರಾ ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಮುಂಚೆನೇ ಹೆಸರು ಕಾಳನ್ನು ಹುರಿದು ಪುಡಿ ಮಾಡಿರೋದ್ರಿಂದ ಸ್ವಲ್ಪ ಇದನ್ನು ಬಿಸಿ ಮಾಡ್ಕೋಬೇಕು. ನಾನಿಲ್ಲಿ 3 ಸ್ಪೂನಷ್ಟು ತುಪ್ಪನ ಹಾಕಿಬಿಟ್ಟು ಇದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಅಂದರೆ ಒಂದು 2-3 ಸಾರಿ ಈ ರೀತಿ ತುಪ್ಪನ ಹಾಕಿಬಿಟ್ಟು ಚೆನ್ನಾಗಿ ಹಿಟ್ಟಿನ ಜೊತೆ ತುಪ್ಪ ಚೆನ್ನಾಗಿ ಬೆರೆತ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ನಾವು ತುಪ್ಪನ ಸ್ವಲ್ಪನೇ ಹಾಕಿ ನಾವು ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಹಿಟ್ಟು ಈ ರವೆ ಥರ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ನಾಲ್ಗೆಗೆ ಹೊರ್ಕೊಂಡು ಬಿಡುತ್ತೆ. ಆ ಕಾರಣಕ್ಕೆ ಇಲ್ಲಿ ನಾನು ಆ ಪ್ಯಾನು ತೀರಾ ಚಿಕ್ಕದಾಗುತ್ತೆ ಅನ್ನೋ ಕಾರಣಕ್ಕೆ ಈ ಥರದ ಬಾಳಿಗೆಯನ್ನು ತಗೊಂಡು ಇದರಲ್ಲಿ ಈಗ ಹುರಿದಿರೋ ಅಂಥ ಹಿಟ್ಟಿಗೆ ಅಷ್ಟೇ ಪ್ರಮಾಣದ ಸಕ್ಕರೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಾನು 4.25 ಬಟ್ಲಷ್ಟು ಹೆಸರು ಕಾಳಿನ ಹಿಟ್ಟನ್ನು ತಗೊಂಡಿದ್ದೆ, ಅದಕ್ಕೆ 4.25 ಬಟ್ಲಷ್ಟು ನಾನು ಸಕ್ಕರೆ ಪುಡಿನ ಹಾಕ್ಕೊಂಡಿದ್ದೀನಿ. ಈಗ ಸಕ್ಕರೆ ಪುಡಿ ಎಲ್ಲ ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ, ಅಥವಾ ನೀವು ಮನೆಯಲ್ಲೇ ಮಿಕ್ಸಿ ಮಾಡಿಬಿಟ್ಟು ಜರಡಿ ಹಿಡಿದು ಹಾಕ್ಕೋಬೋದು. ಇದಕ್ಕೆ ಮತ್ತೆ ಸ್ವಲ್ಪನೇ ತುಪ್ಪನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ನಾವು ಸಕ್ಕರೆ ಹಾಕಿರೋದ್ರಿಂದ ಇದನ್ನು ಯಾವುದೇ ಕಾರಣಕ್ಕೂ ಕೈ ಬಿಡ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಹೋಗಬೇಕು. ಈಗ ನಿಮಗೆ ಈ ಹಿಟ್ಟು ಹಗುರವಾಗಿ ಬರೋದಕ್ಕೆ ಶುರುವಾಗುತ್ತೆ. ಆಗಲೇ ನಿಮಗೆ ಗೊತ್ತಾಗೋದು ಉಂಡೆ ಕಟ್ಟೋದಕ್ಕೆ ಹಿಟ್ಟು ಹದವಾಗಿದೆಯೋ ಇಲ್ವೋ ಅಂತ. ನಾನಿಲ್ಲಿ 1 kg ಹೆಸರು ಕಾಳಿಗೆ 1 kg ಸಕ್ಕರೆ ಪುಡಿನ, ಹಾಗೆ 250 ಗ್ರಾಮ್ ಅಂದರೆ 250 ಗ್ರಾಮು ತುಪ್ಪನ ಬಳಸಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಈ ಥರ ಒಲೆಯಿಂದ ಇಳಿಸ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿಬಿಟ್ಟು ಮತ್ತೊಂದು ಸಾರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಇನ್ನು ನಮಗೆ ತುಪ್ಪ ಬೇಕು ಅಂತ ಅನ್ನಿಸ್ತಾ ಇಲ್ಲ. ನಿಮಗೆ ತುಪ್ಪ ಬೇಕು ಅಂತ ಅನಿಸಿದರೆ ನೀವು ಇನ್ನೂ ಸ್ವಲ್ಪ ತುಪ್ಪನ ಹಾಕ್ಕೋಬೋದು. ಈ ರೀತಿ ಕೈಯಿಂದ ನಾವು ಉಂಡೆ ಕಟ್ಟೋಕ್ಕೆ ಹೋದರೆ, ಉಂಡೆ ಕಟ್ಟೋಕ್ಕೆ ಬಂದರೆ ತುಪ್ಪ ಸಾಕು ಅಂತಲೇ ಅರ್ಥ. ಇದಕ್ಕೆ ನೀವು ಯಾವುದಾದ್ರೂ ಡ್ರೈ ಫ್ರೂಟ್ಸ್ನ ಕೂಡ ಹಾಕ್ಕೋಬೋದು, ಅಥವಾ ಒಣ ಕೊಬ್ಬರಿ ತುರಿ ಕೂಡ ಹಾಕ್ಕೋಬೋದು. ಆದರೆ ಇಲ್ಲಿ ನಾನು ಹೆಸರು ಕಾಳು ಹಾಗೆ ಸಕ್ಕರೆ ಮತ್ತು ತುಪ್ಪ ಮಾತ್ರ ಬಳಸಿ ಈ ಉಂಡೆಗಳನ್ನ ಮಾಡ್ತಾಯಿದ್ದೀನಿ. ನೋಡಿ, ತುಂಬ ಚೆನ್ನಾಗಿರುತ್ತೆ. ಹೆಸರು ಕಾಳು ಹೆಲ್ತಿ ಕೂಡ ತುಂಬ ಒಳ್ಳೆಯದು. ಆ ಕಾರಣಕ್ಕೆ ಈ ಹೆಸರು ಕಾಳು ಉಂಡೆಗಳನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ನಮ್ಮ ಕಡೆ ಎಲ್ಲ ಶ್ರಾವಣದಲ್ಲಿ ನಾಗರ ಪಂಚಮಿ ಅಂತ ಮಾಡ್ತಾರೆ.
ಈ ನಾಗರ ಪಂಚಮಿಗೆ ಈ ಥರದ ವಿಭಿನ್ನವಾದ ಉಂಡೆಗಳನ್ನು ಮಾಡಿ ದೇವರಿಗೆ ನೈವೇದ್ಯ ಕೂಡ ಮಾಡ್ತಾರೆ. ಇನ್ನೂ ಒಂದು ಕಾರಣ ಏನು ಅಂದರೆ, ಈ ಶ್ರಾವಣ ಮಾಸಕ್ಕೆ ಹೊಸದಾಗಿ ಬೆಳೆದಿರೋ ಅಂಥ ಹೆಸರು ಕಾಳು ಬಂದಿರುತ್ತೆ. ಅದನ್ನು ದೇವರಿಗೆ ಮೊದಲು ಅರ್ಪಿಸಿ ಆಮೇಲೆ ಎಲ್ಲರೂ ತಿನ್ನೋದು ಅನ್ನೋ ಕಾರಣ ಕೂಡ ಇದೆ. ನೋಡಿ, ಈ ರೀತಿ ಉಂಡೆಗಳನ್ನ ಕಟ್ಕೋಬೋದು. ಹೆಲ್ತ್ಗೆ ಒಳ್ಳೆಯದು ಆಗಿರೋದ್ರಿಂದ ಈ ರೀತಿ ಉಂಡೆಗಳನ್ನ ಮನೆಯಲ್ಲೇ ಮಾಡಿ ನಾವು ತಿನ್ಬೋದು. ನೀವು ಕೂಡ ಒಂದು ಸಾರಿ ಮನೆಯಲ್ಲಿ ಈ ಥರದ ಉಂಡೆಗಳನ್ನ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ತೀರಾ ಪಳ್ಳಾಗಿ ತುಂಬ ಚೆನ್ನಾಗಿ ಬಂದಿರುತ್ತೆ ಈ ಉಂಡೆಗಳು. ನಾವು ತಿಂತಾ ಇದ್ದಾಗಲೇ ಅದು ಮೆಲ್ಟ್ ಆಗೋದಕ್ಕೆ ಶುರುವಾಗುತ್ತೆ. ಮತ್ತು ನಿಮಗೆ ಬೇರೆ ಯಾವ ಥರದ ಉಂಡೆಗಳು ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ನನಗೆ ಸಾಧ್ಯ ಆದರೆ ನಾನು ಬೇರೆ ಥರದ ಉಂಡೆಗಳನ್ನ ಮಾಡಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಏನೇ ಹೇಳಬೇಕನ್ಸಿದ್ರು ನನಗೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.